ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಬಾಸ್ ಇಸ್ ಬ್ಯಾಕ್ ಅನ್ನುವಂತಹ ಒಂದು ಟೀಸರ್ ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು. ರಾಜ್ಯ ರಾಜಕಾರಣಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಬರ್ತಾರೆ ಅಂದ ತತ್ಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಸುದ್ದಿ ಆಯಿತು. ರಾಜಕೀಯ ಜೀವನದಲ್ಲಿ ಕುಮಾರಸ್ವಾಮಿ ಅವರ ಇಡೀ ರಾಜಕೀಯ ಜೀವನವನ್ನ ನೋಡೋದಾದ್ರೆ ಬಡವರ ಕುರಿತು ಅವರು ತೋರಿಸುವಂತಹ ಪ್ರೀತಿ ಮತ್ತು ಬಡವರ ಮೇಲೆ ಇರುವಂತಹ ಕಾಳಜಿ ಅವರ ರಾಜಕೀಯ ಗೆಲುವಿನ ಪ್ರತಿಯೊಂದು ಹಂತದಲ್ಲೂ ಕೂಡ ಮೆಟ್ಟಿಲಾಗಿ ನಿಂತ್ಕೊಳ್ತು. ಪ್ರತಿ ಬಾರಿಯೂ ಕೂಡ ಅವರು ಕಡಿಮೆ ಸ್ಥಾನ ಗೆದ್ರು ಅಧಿಕಾರ ಮಾತ್ರ ಅವರನ್ನ ಬಿಟ್ಟು ಹೋಗಿಲ್ಲ. 2 ಬಾರಿ ಸಿಎಂ ಆಗಿದ್ದು ಕೂಡ ಸಮ್ಮಿಶ್ರ ಸರ್ಕಾರ ಮಾಡಿಕೊಂಡ ನಂತರವೇ. ಆ ಅಧಿಕಾರದ ಅವಧಿಯಲ್ಲಿ ಕುಮಾರಸ್ವಾಮಿ ಅವರು ಬಡವರ ಪರ ಮಾಡಿದಂತಹ ಕೆಲಸಗಳು ಮತ್ತು ಬಡವರ ಮನಸ್ಸು ಗೆದ್ದ ರೀತಿ ಮತ್ತೆ ಮತ್ತೆ ಅವರನ್ನ ಅಧಿಕಾರಕ್ಕೆ ತರುವಂತೆ ಮಾಡ್ತಾ ಇದೆ. ಅದಕ್ಕೆ ತಾಜಾ ಉದಾಹರಣೆ ಅವರು ಕೇಂದ್ರ ಸಚಿವರಾಗಿರೋದು. ಸದ್ಯ ಅವರು ಕೇಂದ್ರದ ಕಡೆ ಮುಖ ಮಾಡಿದ್ದೇ ತಡ ರಾಜ್ಯ ರಾಜಕಾರಣದಲ್ಲಿ ಅವರ ಅನುಪಸ್ಥಿತಿ ಎಲ್ಲಾ ವಿಚಾರದಲ್ಲೂ ಕೂಡ ಕಾಣ ಸಿಗ್ತಾ ಇದೆ. ಅದರಲ್ಲೂ ಕೂಡ ಜೆಡಿಎಸ್ ಪಕ್ಷದ ವಿಚಾರ ಬಂದಾಗಲಂತೂ ಅವರು ರಾಜ್ಯದಲ್ಲಿ ಇಲ್ಲದೆ ಇರುವ ದಿನಗಳು ಎಷ್ಟು ಕಷ್ಟ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಧಿವೇಶನಗಳು ಬಂದಾಗ ಅವರ ಆ ಅಬ್ಬರದ ಮಾತು, ಸರ್ಕಾರಗಳನ್ನ ಕಟ್ಟಿ ಹಾಕುವ ರೀತಿ ಅವರ ಪಕ್ಷಕ್ಕೆ ಮತ್ತಷ್ಟು ಹುರುಪು ತುಂಬುತ್ತಾ ಇತ್ತು. ಆದ್ರೆ ಈಗ ಅವೆಲ್ಲವೂ ಕೂಡ ಖಾಲಿಯಾದಂತೆ ಕಾಣಿಸ್ತಾ ಇದೆ. ಹೊಸ ವಿಚಾರ ಅಂದ್ರೆ ಇತ್ತೀಚೆಗೆ ಅವರು ಹೇಳಿದ್ದ ಒಂದು ಹೇಳಿಕೆ ರಾಜಕೀಯ ದಿಕ್ಕನ್ನೇ ಒಂದು ಹಂತಕ್ಕೆ ಬದಲಾಯಿಸ್ತಾ ಇದೆಯಾ ಅನ್ನೋ ಅಭಿಪ್ರಾಯ ಕೇಳಿ ಬರ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಮರಳುವ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಬಹಳ ಸ್ಪಷ್ಟವಾದಂತಹ ಸುಳಿವನ್ನ ಕೊಟ್ಟಿದ್ರು. ಅವರ ಈ ನಿರ್ಧಾರ ಅಂದ್ರೆ ಸದ್ಯ ಸಕ್ರಿಯವಾಗಿ ರಾಜ್ಯ ರಾಜಕಾರಣಕ್ಕೆ ಮರಳೋದ್ರಿಂದ ಕರ್ನಾಟಕದ ರಾಜಕೀಯ ಚಿತ್ರಣದಲ್ಲಿ ಕೆಲವು ಗಮನಾರ್ಹ ಬದಲಾವಣೆಗಳಾಗುವ ಸಾಧ್ಯತೆ ಇದೆ ಅನ್ನೋದು ಅಭಿಪ್ರಾಯವನ್ನ ಅನೇಕರು ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ಪಕ್ಷಗಳ ನಡುವೆ ಪ್ರಾದೇಶಿಕ ಅಸ್ಮಿತೆಯನ್ನ ಉಳಿಸಿಕೊಳ್ಳುವುದಕ್ಕೆ ಹೆಣಗಾಡುತ್ತಿರುವಂತಹ ಜೆಡಿಎಸ್ ಪಕ್ಷಕ್ಕೆ ಕುಮಾರಸ್ವಾಮಿ ಅವರ ಉಪಸ್ಥಿತಿ ಹೊಸ ಚೈತನ್ಯವನ್ನ ಕೊಡುತ್ತೆ ಅಂದ್ರೆ ತಪ್ಪಾಗೋದಿಲ್ಲ. ಸದ್ಯ ದೆಹಲಿ ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದೇ ರಾಜ್ಯ ರಾಜಕಾರಣದ ಬಗ್ಗೆಯೂ ಕೂಡ ಕಣ್ಣಾಡಿಸುತ್ತಿರುವ ಎಚ್.ಡಿ. ಕುಮಾರಸ್ವಾಮಿ ಅವರು ಸಂಕ್ರಾಂತಿ ಹಬ್ಬದಂದೇ ಸೂರ್ಯ ಪಥ ಬದಲಿಸುವಂತೆ ಕುಮಾರಸ್ವಾಮಿ ಈಗ ಪಥ ಬದಲಿಸುವ ಸುಳಿವು ಕೊಟ್ಟಿದ್ದಾರೆ. ಮತ್ತೆ ರಾಜ್ಯ ರಾಜಕಾರಣಕ್ಕೆ ರೀ ಎಂಟ್ರಿ ಕೊಡುವ ಸ್ಪಷ್ಟ ಮುನ್ಸೂಚನೆ ಇದೆ. ನಾನು ಎಲ್ಲೇ ಹೋದ್ರೂ ಸುಮ್ಮನೆ ಕೂರಲ್ಲ, ರಾಜ್ಯದ ಜನ ತೀರ್ಮಾನ ಮಾಡಿದ್ರೆ ಮತ್ತೆ ಇಲ್ಲೇ ಇರುತ್ತೇನೆ ಅಂತ ಹೇಳೋದ್ರ ಮೂಲಕ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣದಲ್ಲಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅವರ ಆಗಮನದಿಂದ ಮಂಡ್ಯ, ಹಾಸನ, ರಾಮನಗರ ಮತ್ತು ಮೈಸೂರು ಭಾಗಗಳಲ್ಲಿ ಜೆಡಿಎಸ್ ತನ್ನ ಕಳೆದು ಹೋದಂತಹ ವರ್ಚಸ್ಸನ್ನ ಮರಳಿ ಪಡೆಯುವಂತಹ ಸಾಧ್ಯತೆ ಇದೆ. ಸದ್ಯದ ಬೆಳವಣಿಗೆಯ ಪ್ರಕಾರ 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೂ ಕೂಡ ಮೈತ್ರಿ ಇರಲಿದೆ ಅನ್ನೋ ಮಾತಿದೆ. ಈ ಚುನಾವಣೆಗೆ 2 ವರ್ಷ ಇರುವಾಗಲೇ ಕರ್ನಾಟಕ ರಾಜಕೀಯದಲ್ಲಿ ಚುನಾವಣಾ ಕಣ ರಂಗೇರಿರೋದಂತೂ ಸತ್ಯ. ಅದಕ್ಕೆ ಪುಷ್ಟಿ ಅನ್ನುವ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕೀಯಕ್ಕೆ ವಾಪಸ್ಸಾಗುವುದನ್ನ ಮಾತಾಡಿರೋದು. ಈ ಹಿಂದೆ ನಡೆದ ಅಂದ್ರೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸು ಕಂಡಿದ್ರು. ಆದ್ರೆ ರಾಜ್ಯದ ಜನರ ಲೆಕ್ಕಾಚಾರ ಬೇರೆಯಾಗಿತ್ತು. ಹೆಚ್ಚಿನ ಸ್ಥಾನ ನಿರೀಕ್ಷೆ ಮಾಡಿದ್ದ ಕುಮಾರಸ್ವಾಮಿ ಅವರಿಗೆ ರಾಜ್ಯದ ಜನ ದೊಡ್ಡ ಶಾಕ್ ಕೊಟ್ಟಿದ್ರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವು ಸಾಧಿಸುವುದರ ಮೂಲಕ ಬಹುಮತ ಸಾಬೀತು ಮಾಡಿತು. ಹೀಗಾಗಿ ಕೇಂದ್ರಕ್ಕೆ ಅನಿವಾರ್ಯವಾಗಿ ಹೋಗುವ ನಿರ್ಧಾರವನ್ನ ಕುಮಾರಸ್ವಾಮಿ ಅವರು ತೆಗೆದುಕೊಂಡ್ರು. ಆದ್ರೆ ಇದೀಗ ಮುಂಬರುವಂತಹ ಚುನಾವಣೆಯಲ್ಲಿ ರಾಜ್ಯ ರಾಜಕಾರಣದಿಂದ ಕಣಕ್ಕಿಳಿಯುವುದರ ಮೂಲಕ ಮತ್ತೆ ಸಿಎಂ ಆಗುವ ಭರ್ಜರಿ ತಯಾರಿಯನ್ನ ಕುಮಾರಸ್ವಾಮಿ ಅವರು ಮಾಡಿಕೊಂಡಿದ್ದಾರೆ. ಜೆಡಿಎಸ್ ಪಾಳೆಯದಲ್ಲಿ ಈಗಾಗಲೇ ಎಲ್ಲಾ ಸಿದ್ಧತೆಗಳು ನಡೀತಾ ಇದೆ. ಇದರ ಬೆನ್ನಲ್ಲೇ ಮಾತನಾಡಿರುವಂತಹ ಕುಮಾರಸ್ವಾಮಿ ರಾಜ್ಯ ರಾಜಕೀಯದಿಂದ ನಾನು ದೂರ ಸರಿಯೋದಿಲ್ಲ, ನಾನು ಎಲ್ಲಿರಬೇಕು ಅಂತ ತೀರ್ಮಾನ ಮಾಡೋದು ರಾಜ್ಯದ ಜನತೆ. ರಾಜ್ಯ ರಾಜಕೀಯಕ್ಕೆ ಯಾವಾಗ ಬರಬೇಕು ಅಂತ ಜನತೆ ಆಶಯದ ಮೇರೆಗೆ ತೀರ್ಮಾನ ಮಾಡ್ತೇನೆ ಅಂತ ಹೇಳಿರೋ ಕುಮಾರಸ್ವಾಮಿ ಅವರ ಹೇಳಿಕೆ ಭಾರಿ ಸಂಚಲನಕ್ಕೆ ಕಾರಣವಾಗಿದೆ. ಸದ್ಯ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷವನ್ನ ಉಳಿಸಿಕೊಳ್ಳುವುದು ದಳಪತಿಗಳಿಗೆ ಅನಿವಾರ್ಯ. ಈತ ಮಗ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಸಾರಥ್ಯ ವಹಿಸಬೇಕು ಅಂತ ಅಂದುಕೊಂಡರೂ ಕೂಡ ಸೂಕ್ತ ಗಳಿಗೆ ಕೂಡಿ ಬರ್ತಾ ಇಲ್ಲ. ಅಲ್ಲದೆ ಜೆಡಿಎಸ್ ನಲ್ಲೇ ಕೆಲ ಹಿರಿಯ ನಾಯಕರು ನಿಖಿಲ್ಗೆ ಅಡ್ಡಲಾಗಿ ನಿಂತಿದ್ದಾರೆ ಅನ್ನೋ ಮಾತುಗಳು ಇದೆ. ಹೀಗಾಗಿ ಮತ್ತೆ ರಾಜ್ಯಕ್ಕೆ ಮರಳುವ ಅನಿವಾರ್ಯತೆ ಕುಮಾರಸ್ವಾಮಿ ಅವರಿಗೆ ಬಂದೊದಗಿದೆ. ಇದರ ಮಧ್ಯೆ ಅವರ ಮುಂದಿನ ರಾಜಕೀಯ
ಸ್ಪರ್ಧೆಯ ಕ್ಷೇತ್ರದ ಬಗ್ಗೆಯೂ ಕೂಡ ಚರ್ಚೆ ಜೋರಾಗಿ ನಡೀತಾ ಇದೆ. ಇತ್ತೀಚೆಗೆ ನಡೆದ ಕಾರ್ಯಕ್ರಮವೊಂದರಲ್ಲಿ ಈ ಬಗ್ಗೆಯೂ ಕೂಡ ಸಣ್ಣ ಸುಳಿವನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ. ಕಳೆದ ಚುನಾವಣೆಯಲ್ಲಿ ಅನಿವಾರ್ಯವಾಗಿ ಒಂದು ಕಡೆ ಚನ್ನಪಟ್ಟಣದ ಜನ ಒತ್ತಾಯ ಮಾಡಿದ್ರು, ಹಾಗಾಗಿ ಚನ್ನಪಟ್ಟಣಕ್ಕೆ ಬಂದ್ರು. ಅದಾದ ನಂತರ ಮಂಡ್ಯದ ಜನ ಒತ್ತಾಯ ಮಾಡಿದ್ರು, ನಂತರ ಮಂಡ್ಯಕ್ಕೆ ಹೋಗುವಂತ ಸನ್ನಿವೇಶ ಸೃಷ್ಟಿಯಾಯಿತು. ಒಂದು ಕಡೆ ರಾಜಕೀಯವಾಗಿ ಕುಮಾರಸ್ವಾಮಿ ಅವರಿಗೆ ಜನ್ಮ ನೀಡಿದ್ದೆ ರಾಮನಗರ. ಇದು ನನ್ನ ಅಂತಿಮ ಆಯ್ಕೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇಲ್ಲಿಯೇ ನನ್ನ ಉಳಿದ ರಾಜಕೀಯ ಜೀವನ ಕಳೆಯುತ್ತೇನೆ ಅಂತ ಘೋಷಿಸುವುದರ ಮೂಲಕ ಮುಂದಿನ ಚುನಾವಣಾ ರಾಜಕೀಯಕ್ಕೆ ಸ್ಪಷ್ಟ ದಿಕ್ಕಿನ ಸುಳಿವು ಕೂಡ ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯಕ್ಕೆ ಮರಳುವ ಕುರಿತು ಅವರಿಗೊಂದು ಸ್ಪಷ್ಟ ಚಿತ್ರಣ ಇದ್ದಂಗಿದೆ. ಹೇಗಿದ್ದರೂ ಮೈತ್ರಿ ಆಗುತ್ತೆ, ಬಿಜೆಪಿಯಲ್ಲಿ ಹೇಳಿಕೊಳ್ಳುವ ಸಿಎಂ ಕ್ಯಾಂಡಿಡೇಟ್ ಇಲ್ಲ ಅನ್ನೋ ಚರ್ಚೆ ಕೂಡ ಇದೆ. ಮೈತ್ರಿಯಲ್ಲಿ ಮತ್ತೊಮ್ಮೆ ಸಿಎಂ ಆಗುವ ಅವಕಾಶ ಕೂಡ ಸಿಗಬಹುದು ಅನ್ನುವಂತ ಲೆಕ್ಕಾಚಾರ ಇದೆ. ಈ ಬಗ್ಗೆಯೂ ಪರೋಕ್ಷವಾಗಿ ಮಾತನಾಡಿದ್ದಾರೆ ಕುಮಾರಸ್ವಾಮಿ. ಸಾವಿನ ಹತ್ತಿರಕ್ಕೆ ಹೋಗಿ ಬಂದಿದ್ದೀನಿ, 5 ವರ್ಷ ಅಧಿಕಾರ ಕೊಡಿ ಎಂದಿರೋ ಮಾತು ಈಗ ಮತ್ತೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. 2006ರಿಂದ 2008, 2018ರಿಂದ 2019 2 ಬಾರಿ ಸಿಎಂ ಆಗಿ ಕುಮಾರಸ್ವಾಮಿ ಅವರು ರಾಜ್ಯದ ಜನರ ಸೇವೆಯನ್ನ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಸಿಎಂ ಆಗುವ ಅವಕಾಶ ಇದೆ ಅಂತ ಹೇಳಲಾಗ್ತಾ ಇದೆ. 1 ಬಾರಿ ಬಿಜೆಪಿ ಹಾಗೂ 1 ಬಾರಿ ಕಾಂಗ್ರೆಸ್ ಜೊತೆ ಮೈತ್ರಿ ಆಗಿದ್ರು. ಜೆಡಿಎಸ್ ಅಧಿಕಾರದ ರುಚಿಯನ್ನ ಕಂಡಿದೆ. ಇನ್ನೇನು ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿ ಅವರ ಗ್ರ್ಯಾಂಡ್ ಎಂಟ್ರಿ ಆಗೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಜೆಡಿಎಸ್ ಕಾರ್ಯಕರ್ತರ ಹುಮ್ಮಸ್ಸು ಇಮ್ಮಡಿಯಾಗಿದೆ. 2028ಕ್ಕೆ ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ತರಲೇಬೇಕು ಅನ್ನೋ ಗುರಿ ಸಹ ಕೇಂದ್ರ ನಾಯಕರು ನೀಡಿದ್ದಾರೆ ಅನ್ನೋ ಮಾತುಗಳು ಜೆಡಿಎಸ್ ಪಾಳೆಯದಲ್ಲಿದೆ. ಸ್ಪರ್ಧೆಗೆ ರಾಮನಗರ ಆಯ್ಕೆ ಮಾಡಿಕೊಳ್ಳೋದು ಯಾಕೆ ಅನ್ನೋ ವಿಚಾರ ನೋಡೋದಾದ್ರೆ, ರಾಮನಗರ ಎಚ್.ಡಿ. ದೇವೇಗೌಡರ ಕುಟುಂಬದ ಪಾಲಿಗೆ ಸುರಕ್ಷಿತ ಕ್ಷೇತ್ರ. 1994ರಿಂದಲೂ ಕೂಡ ಕ್ಷೇತ್ರ ದೇವೇಗೌಡರ ಕುಟುಂಬವನ್ನ ಕಾಪಾಡಿಕೊಂಡು ಬರ್ತಾನೆ ಇದೆ. ಆದರೆ ದುರಾದೃಷ್ಟ ಅನ್ನೋ ರೀತಿಯಲ್ಲಿ 2023ರ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲೊಪ್ಪಿಕೊಳ್ಳುವಂತಾಯ್ತು. ಈಗ ಮತ್ತೆ ಅಲ್ಲಿಂದಲೇ ಸ್ಪರ್ಧೆ ಮಾಡಿದ್ರೆ ಅನುಕಂಪದ ಅಲೆ ಇರುತ್ತೆ ಅನ್ನೋ ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ. ಆದ್ರೆ ನಿಖಿಲ್ ಕುಮಾರಸ್ವಾಮಿ ತಾನೆಲ್ಲಿ ನಿಲ್ತೀನಿ ಅನ್ನುವಂತಹ ಗುಟ್ಟನ್ನ ಎಲ್ಲೂ ಕೂಡ ಬಿಟ್ಟು ಕೊಟ್ಟಿಲ್ಲ. ಯಾಕೆಂತಂದ್ರೆ ವಿರೋಧಿ ಪಡೆ ಅವ್ರು ಎಲ್ಲಿ ನಿಂತ್ಕೊಳ್ತೀನಿ ಅಂತ ಹೇಳಿದ್ರೆ ಅಲ್ಲೇ ಗ್ರೌಂಡ್ ಅಲ್ಲಿ ಹೋಗಿ ವರ್ಕ್ ಮಾಡಿ ಅವರನ್ನ ಸೋಲಿಸೋದಕ್ಕೆ ಷಡ್ಯಂತ್ರ ಮಾಡುತ್ತೆ ಅನ್ನುವಂತಹ ಆತಂಕ ಇದೆ. ಅದೇನೇ ಇರಲಿ, ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ಮುಖ್ಯಮಂತ್ರಿ ಆದಾಗಲೆಲ್ಲವೂ ಕೂಡ ಅವರ ಶಕ್ತಿ ಮೀರಿ ಒಳ್ಳೆಯ ಕೆಲಸಗಳನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಿರೋದಂತೂ ಸತ್ಯ. ಅದು ರೈತರ ಸಾಲ ಮನ್ನಾ ವಿಚಾರ ಆಗಿರಬಹುದು, ಸಾರಾಯಿ ನಿಷೇಧದಂತಹ ವಿಚಾರ ಆಗಿರಬಹುದು. ಅದೇನೇ ಇರಲಿ, 2028ಕ್ಕೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅನ್ನುವಂಥದ್ದನ್ನ ನೀವು ಕಾಮೆಂಟ್ ಮಾಡೋದರ ಮೂಲಕ ತಿಳಿಸಿ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ನಮಸ್ಕಾರ.